ನಮಸ್ಕಾರ. ಈಗ ನಮ್ಮಲ್ಲಿ ಯಾರ್ಯಾರಿಗೆ ತೋಟಗಳಿರುತ್ತೆ ಅಥವಾ ಮನೆ ಹತ್ತಿರ ಸ್ವಲ್ಪ ಸಣ್ಣ ಪುಟ್ಟ ಗಿಡಗಳಿರ್ಬೋದು, ಅದಕ್ಕೆ ನೀರಿನ ಅಂಶ ಜಾಸ್ತಿ ಬೇಕಾಗ್ತಿರುತ್ತೆ. ನಾವು ಗೊಬ್ಬರ ಮತ್ತು ನೀರು ಹಾಕಿದಾಗ ಬಿಸಿಲು ಬಿದ್ದಾಗ ಅದಕ್ಕೆ ಬೇಗ ಡ್ರೈ ಆಗಿಬಿಡುತ್ತೆ, ಬೇಗ ಒಣಗೋಗ್ಬಿಡುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ. ಸೊ ಇಂಥ ಸಂದರ್ಭಗಳಲ್ಲಿ ನಾವು ಒಂದು ಚಿಕ್ಕ ಒಂದು ವಿಧಾನನ ಏನು ಅಳವಡಿಸ್ಕೋಬೋದು ಅಂತಂದರೆ, ನಮ್ಗೆ ಇಲ್ಲಿ ನೋಡ್ತಾ ಇದ್ವಿ ಸಾಕಷ್ಟು ಅಡಿಕೆ ಸೋಗುಗಳು ಮತ್ತು ತೆಂಗಿನ ಸೋಗುಗಳು ನಮ್ಗೆ ಇದರಲ್ಲಿ ಸಿಗುತ್ತೆ. ಅದನ್ನು ಇಲ್ಲಿ ಸಿಗುತ್ತಲ್ಲ, ಅದನ್ನೆಲ್ಲ ಒಟ್ಟು ಮಾಡಿಕೊಂಡು ಅದನ್ನು ನಮಗೆ ಬೇಕಾಗಿರೋ ಒಂದು ಅಳತೆಗೆ ಅದನ್ನು ಕಟ್ ಮಾಡಿಕೊಂಡು ನಂತರ ಅದನ್ನು ಈ ಅಡಿಕೆ ಮರದ ಬುಡ ಆಗಿರ್ಬೋದು, ತೆಂಗಿನ ಮರದ ಬುಡ ಆಗಿರ್ಬೋದು, ಅದಕ್ಕೆ ಈ ರೀತಿ ಮುಚ್ಚೋದ್ರ ಮುಖಾಂತರ ಈ ತೇವಾಂಶ ಬೇಗ ಆರು ಹೋಗದೇ ಇರೋ ರೀತಿ ಅದನ್ನು ತಡೆಗಟ್ಬೋದು. ಜೊತೆಗೆ ಆ ಮಣ್ಣಿನ ಸೂಕ್ಷ್ಮಾಣು ಜೀವಿಗಳಿರುತ್ತಲ್ಲ, ಅದಕ್ಕೆ ನಾವು ಮುಚ್ಚಿರುವಂತಹ ಈ ಏನಿರುತ್ತೆ, ಈ ಕವರ್ ಏನಿರುತ್ತೆ, ಈ ಲೇಯರ್ ಏನಿರುತ್ತೆ, ಅದು ಆಹಾರ ಕೂಡ ಆಗುತ್ತೆ ಅಲ್ಲೇನೋ ಸೂಕ್ಷ್ಮಾಣು ಜೀವಿಗಳಿಗೆ. ಈ ಎರೆಹುಳ ಒಂದೇ ಜೀವಿ ಅಲ್ಲ, ಸುಮಾರು ಸೂಕ್ಷ್ಮಾಣು ಜೀವಿಗಳಿರುತ್ತೆ ಮಣ್ಣಲ್ಲಿ. ಅದಕ್ಕೆ ಇದು ತುಂಬ ಆಹಾರ ಆಗುತ್ತೆ. ಸೊ ಈ ಮುಖಾಂತರ ನಮಗೆ ನೀರಿನ ಕನ್ಸಂಪ್ಷನ್ ಕಡಿಮೆ ಮಾಡ್ಬೋದು, ಜೊತೆಗೆ ಅದಕ್ಕೊಂದು ರೀತಿಯಾದ ಗೊಬ್ಬರನೂ ಕೂಡ ಅದಕ್ಕೆ ಒದಗಿಸ್ಬೋದು. ಸೊ ಇವಾದ ವಿಧಾನವನ್ನು ಗೊತ್ತಿರೋರು ಓಕೆ, ಯಾರ್ಯಾರು ಗೊತ್ತಿರಲ್ಲ ಅವರು ಈ ಒಂದು ಸರಳ ವಿಧಾನವನ್ನು ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಧನ್ಯವಾದಗಳು.